ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನೆಂದರೆ ನಮ್ಮ ಫೋನಿಂದ ನಾವು ಟಿ ವಿನ ಕಂಟ್ರೋಲ್ ಮಾಡ್ಬೋದು. ಯಾವ ಥರ ಅಂದರೆ ಟಿ ವಿ ರಿಮೋಟ್ ಏನಾದರೂ ಇಲ್ಲದೇ ಇದ್ದಾಗ ಅಥವಾ ಏನಾದರೂ ಕಳೆದೋದಾಗ ಅಂಥ ಟೈಮಲ್ಲಿ ನಮ್ಮ ಫೋನನ್ನು ನಾವು ಟಿ ವಿ ರಿಮೋಟ್ ಥರ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ನಿಮ್ದು ಏನಾದರೂ ರೆಡ್ಮಿ ಫೋನ್ ಆಗಿದ್ದರೆ ನಿಮ್ಮ ಫೋನಲ್ಲಿ MI ರಿಮೋಟ್ ಅಂತ ಒಂದು ಆ್ಯಪ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಬೇಕು. ರೆಡ್ಮಿ ಫೋನಲ್ಲಿ ಈ ಆ್ಯಪ್ ಇರುತ್ತೆ. ರೆಡ್ಮಿ ಫೋನ್ ಇಲ್ಲದೇ ಇರೋರು ಪ್ಲೇಸ್ಟೋರಿಂದ ಟಿ ವಿ ಕಂಟ್ರೋಲ್ ರಿಮೋಟ್ ಅಂತ ಒಂದು ಆ್ಯಪ್ಗಳಿರುತ್ತೆ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. MI ರಿಮೋಟ್ ಆ್ಯಪ್ನ ಓಪನ್ ಮಾಡ್ಕೊಂಡಾಗ ಬರುತ್ತೆ. ಇಲ್ಲಿ ಆ್ಯಡ್ ರಿಮೋಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನಮ್ಮ ಹತ್ರ ಏನಾದರೂ ಟಿ ವಿ ರಿಮೋಟ್ ಅಥವಾ ಸೆಟಪ್ ಬಾಕ್ಸ್ ರಿಮೋಟು, AC ರಿಮೋಟು ಅಥವಾ ಕ್ಯಾಮ್ರಾ ರಿಮೋಟು ಅಥವಾ ಪ್ರಾಜೆಕ್ಟರ್ ರಿಮೋಟು, ಇನ್ನು ಹಲವಾರು ವಸ್ತುಗಳಿವೆ. ಅದ್ರದ್ದು ರಿಮೋಟ್ಗಳು ಏನಾದರೂ ಇಲ್ಲ ಅಂದರೆ ಫೋನ್ ಮೂಲಕ ಕಂಟ್ರೋಲ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ಸೆಟಪ್ ಬಾಕ್ಸ್ಗೆ ಕನೆಕ್ಟ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸೆಟಪ್ ಬಾಕ್ಸ್ನ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಲೋಡಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದ್ಸಲ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನೆಟ್ ಆನ್ ಮಾಡ್ಕೊಂಡಿರಬೇಕು. ಒಂದ್ಸಲ ಕನೆಕ್ಟ್ ಮಾಡಾದ್ಮೇಲೆ ನೆಟ್ ಇಲ್ದಿದ್ರೂ ಸಹ ನಾವು ಆಫ್ಲೈನಲ್ಲೂ ಸಹ ಯೂಸ್ ಮಾಡ್ಬೋದು. ನೆಕ್ಸ್ಟು ಲೋಡಿಂಗ್ ಆದಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮದು ಯಾವ ಸೆಟಪ್ ಬಾಕ್ಸ್ ಅಂತ ನೋಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕು. ನಮ್ಮದು ಇವಾಗ ಟಾಟಾ ಸ್ಕೈ. ಇಲ್ಲಿ ಟಾಟಾ ಸ್ಕೈನ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ಬ್ಲೂ ಕಲರಲ್ಲಿ ಪವರ್ ಬಟನ್ ಇರುತ್ತೆ. ಅದನ್ನ ಸೆಟಪ್ ಬಾಕ್ಸ್ ಮುಂದೆ ಈ ರೀತಿ ಒಂದ್ಸಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಇಲ್ಲಿ ಪವರ್ ಬಟನ್ ರೈಟ್ ಸೈಡಲ್ಲಿ ಒಂದು ಈ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಪವರ್ ಬಟನ್ ಇದ್ದಿದ್ದು ಈ ರೀತಿ ಆಗುತ್ತೆ. ಇಲ್ಲಿ ಈಗ ಎಸ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಪವರ್ ಬಟನ್ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಮತ್ತೆ ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಪೇರಿಯಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಒಂದು ಸೆಟಪ್ ಬಾಕ್ಸ್ಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಒಂದು ಪವರ್ ಬಟನ್ ಇರುತ್ತೆ. ಆ ಪವರ್ ಬಟನ್ನ ನಾವು ಟಿ ವಿ ಆಫ್ ಮಾಡೋಕ್ಕೆ ಮತ್ತು ಆನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ವಾಲ್ಯೂಮ್ನ ಜಾಸ್ತಿ ಮಾಡೋದು ಮತ್ತು ಕಡಿಮೆ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಚಾನಲ್ನ ಚೇಂಜ್ ಮಾಡ್ಕೊಬೋದು. ಮೇಲ್ಗಡೆ ಇಲ್ಲಿ ನಂಬರ್ಸ್ ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಂಬರ್ಸ್ನ ನಾವು ಟೈಪ್ ಮಾಡ್ಕೊಳ್ಳೋ ಮುಖಾಂತರ ಚಾನಲ್ನ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ 3 ಡಾಟ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ವೈಬ್ರೇಟ್ ಆ್ಯಂಡ್ ಟಚ್ ಅಂತಿದೆ, ಅದನ್ನ ಆನ್ ಮಾಡಿಕೊಂಡ್ರೆ ನಾವು ಸೌಂಡ್ ಕೊಟ್ಟಾಗ ಮತ್ತು ಚಾನಲನ್ನು ಚೇಂಜ್ ಮಾಡಿದಾಗೆಲ್ಲ ವೈಬ್ರೇಟ್ ಆಗುತ್ತೆ ಫೋನು. ಶೋ ಕಂಟ್ರೋಲ್ಸ್ ಆನ್ ಲಾಕ್ ಸ್ಕ್ರೀನ್ ಅಂತ ಅದನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಎಡಿಟ್ ಮಾಡ್ಕೊಬೋದು ಮತ್ತು ಡಿಲೀಟ್ ಮಾಡ್ಕೊಬೋದು. ಲಾಸ್ಟ್ನಲ್ಲಿ ಆ್ಯಡ್ ಶಾರ್ಟ್ಕಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಸೆಟಪ್ ಬಾಕ್ಸ್ಗೆ ಕನೆಕ್ಟ್ ಮಾಡ್ಕೊಂಡಿರೋದು ಹೋಮ್ ಪೇಜಲ್ಲಿ ಶಾರ್ಟ್ಕಟ್ ಆಗಿರುತ್ತೆ. ಹೋಮ್ ಪೇಜಲ್ಲಿ ಸೆಟಪ್ ಬಾಕ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ರಿಮೋಟ್ ಕನೆಕ್ಟ್ ಆಗಿರೋದೇ ಬರುತ್ತೆ, ಮತ್ತೆ ಕನೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇದೇ ರೀತಿಯ ವೀಡಿಯೋಗಳು ಬೇಕು ಅಂತಂದರೆ ನಾನು ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ಅಮೌಂಟ್ ಕಟ್ಟಬೇಕಾಗಿಲ್ಲ, ಫ್ರೀಯಾಗಿಯೇ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.